ನನಗೆ ಬೇಡ ಸರ್. ಅವಳ ಜೊತೆ ನಾವು ಜೀವನ ಮಾಡಬೇಕು. ಜೀವನ ಹಂಗೆ ಮಾಡಬೇಕು ತುಂಬ ಆಸೆ ಇಟ್ಕೊಂಡು ನಾವು ಮದುವೆ ಆಗಿರೋದು ಅವಳ ಜೊತೆ. ಇವಾಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ಫೇಕ್ ಕಂಪ್ಲೇಂಟ್ ಅಂದ್ರೆ ಇವು ಬರ್ಸಿ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನನಗೇನಿಲ್ಲ ಸರ್, ಅವ್ರ ಜೊತೆ ನಾವು ಜೀವನ ಮಾಡಬೇಕು. ನಾನು 108 ಆಸೆ ಇಟ್ಕೊಂಡು ನಂಗೆ ಜೀವನ ಮಾಡಬೇಕು. ನನಗೆ ಹಂಗೆ ಮಾಡೋಣ ಕೊಡ್ತಾ ಇಲ್ಲ ಸರ್. ಅವನು ಬ್ರೈನ್ ವಾಶ್ ಮಾಡಿದ್ದಾನೆ. ಅದನ್ನೇ ಹೇಳ್ತಾ ಇರೋದು, ಯಾವ ವಿಷಯಕ್ಕೆ ಬರಬೇಡ ನೀನು ಹಿಂಗೆ ಅಂತ ಅಂದಮೇಲೆ ನನ್ನ ಮುಂದೆ ಹೇಳಿದ್ದಾನೆ. ಪಿ.ಜಿ ಅವ್ರ ಮುಂದೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅವನು ಅಂದರೆ ನಾವು ಗಂಡ ಅಂತ ಚೆನ್ನಾಗೇ ಇದ್ದೀವಿ ನಾವು. ಇವ್ನು ಸೆಂಟ್ರಲ್ಲಿ ಬಂದು ಬ್ರೈನ್ ವಾಶ್ ಮಾಡಿದ್ದಾನೆ. ಸರಿಯಾಗಿ ತನಿಖೆ ಆಗಲೇಬೇಕು ಸರ್. ಇದು ನಮಗೆ ನಂಗೊಂದು ನ್ಯಾಯ ದೊರಕಿಸ್ಕೊಡಿ ಅಷ್ಟೇ. ನಂಗೆ ಬೇಕು ಸರ್ ಇದು. ಹಾಂ ಬೇಕು ಸರ್, ಕ್ರಮ ಆಗಲೇಬೇಕು ಸರ್. ಇದು ಹಂಗಂತ ನನಗೆ ಸಪೋರ್ಟಿಂಗ್ ಅವ್ರ ಫ್ಯಾಮಿಲೀಸ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಅಂದರೆ ಎಲ್ಲ ಪಾಪ ಡೈಲಿ ಅಥವಾ ವಯಸ್ಸಾದ್ರು ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಜೊತೆ ಮಾತಾಡ್ತಿದ್ದಾರೆ. ಅವನಿಗೊಂದು ಪಾಠ ಕಲಿಸಪ್ಪ ನೀನು, ಅವನು ಎಲ್ಲರೂ ಹಿಂಗೆ ಮಾಡಿದ್ದಾನೆ ಅಂತೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು. ಇವ್ರಿಗೆ ನಮಗೆ ಕಂಪ್ಲೇಂಟ್ ಆಯ್ತಲ್ಲ, ಕೇಳಿದ್ದಾರೆ ಇವನ ಬಗ್ಗೆ ಎಲ್ಲ. ನಂಗೆ ಬೇಕು ಸರ್, ನಾನು ಜೀವನ ಮಾಡ್ತೀನಿ ಸರ್. ನನಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಅವಳು ಏನಕ್ಕೆ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ, ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಈ ಥರ ಸಡನ್ಲಿ ತಾಳಿ ತಿಂಡು ತೊಗೊಂಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ನಂಗೆ ಗೊತ್ತಿಲ್ಲ ಏನು ಕಾರಣ. ನಂಗೆ ಇನ್ನೂರು ಕಾರಣ ಸಿಗ್ತಾ ಇಲ್ಲ ನನಗೆ. ನಾನೇ ಕಾರಣ ಹುಡ್ಕೋತೀನಿ. ನಾನೇ ಆನ್ಸರ್ ಮಾಡ್ಕೋತಾ ಇದ್ದೆ. ನಾವು ಇಷ್ಟು ಕ್ಲೋಸ್ ಈಗ ಫ್ಯೂಚರ್ ಜೀವನ ಮಾಡ್ಬೇಕು ತಂಗಿಲ್ಲ ಆಸೆ ಹುಟ್ಟು ಬರಲೇಬೇಕು ಸರ್. ನಾನು ಜೀವನ ಮಾಡಿದ್ದೀವಿ ಸರ್. ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನಾನು ಮೌನೇಶ್ ಅಂತ ಸರ್. ನನಗೆ ಬೇಡ ಸರ್. ಅವಳ ಜೊತೆ ನಾವು ಜೀವನ ಮಾಡಬೇಕು. ಜೀವನ ಹಂಗೆ ಮಾಡಬೇಕು ತುಂಬ ಆಸೆ ಇಟ್ಕೊಂಡು ನಾವು ಮದುವೆ ಆಗಿರೋದು ಅವಳ ಜೊತೆ. ಇವಾಗಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಒಂದು ಫೇಕ್ ಕಂಪ್ಲೇಂಟ್ ಅಂದ್ರೆ ಇವು ಬರ್ಸಿ. ನನಗೇನಿಲ್ಲ ಸರ್, ಅವ್ರ ಜೊತೆ ನಾವು ಜೀವನ ಮಾಡಬೇಕು. ನಾನು 108 ಆಸೆ ಇಟ್ಕೊಂಡು ನಂಗೆ ಜೀವನ ಮಾಡಬೇಕು. ನನಗೆ ಹಂಗೆ ಮಾಡೋಣ ಕೊಡ್ತಾ ಇಲ್ಲ ಸರ್. ಅವನು ಬ್ರೈನ್ ವಾಶ್ ಮಾಡಿದ್ದಾನೆ. ಅದನ್ನೇ ಹೇಳ್ತಾ ಇರೋದು, ಯಾವ ವಿಷಯಕ್ಕೆ ಬರಬೇಡ ನೀನು ಹಿಂಗೆ ಅಂತ ಅಂದಮೇಲೆ ನನ್ನ ಮುಂದೆ ಹೇಳಿದ್ದಾನೆ. ಪಿ.ಜಿ ಅವ್ರ ಮುಂದೆ ತೊಂದರೆ ಕೊಡ್ತಾ ಇದ್ದಾರೆ ಸರ್. ಅವನು ಅಂದರೆ ನಾವು ಗಂಡ ಅಂತ ಚೆನ್ನಾಗೇ ಇದ್ದೀವಿ ನಾವು. ಇವ್ನು ಸೆಂಟ್ರಲ್ಲಿ ಬಂದು ಬ್ರೈನ್ ವಾಶ್ ಮಾಡಿದ್ದಾನೆ. ಸರಿಯಾಗಿ ತನಿಖೆ ಆಗಲೇಬೇಕು ಸರ್. ಇದು ನಮಗೆ ನಂಗೊಂದು ನ್ಯಾಯ ದೊರಕಿಸ್ಕೊಡಿ ಅಷ್ಟೇ. ನಂಗೆ ಬೇಕು ಸರ್ ಇದು. ಹಾಂ ಬೇಕು ಸರ್, ಕ್ರಮ ಆಗಲೇಬೇಕು ಸರ್. ಇದು ಹಂಗಂತ ನನಗೆ ಸಪೋರ್ಟಿಂಗ್ ಅವ್ರ ಫ್ಯಾಮಿಲೀಸ್ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಅವ್ರ ಅಪ್ಪ ಅಮ್ಮ ಅಂದರೆ ಎಲ್ಲ ಪಾಪ ಡೈಲಿ ಅಥವಾ ವಯಸ್ಸಾದ್ರು ಅವ್ರು ಕಣ್ಣೀರು ಹಾಕ್ತಿದ್ದಾರೆ. ನನ್ನ ಜೊತೆ ಮಾತಾಡ್ತಿದ್ದಾರೆ. ಅವನಿಗೊಂದು ಪಾಠ ಕಲಿಸಪ್ಪ ನೀನು, ಅವನು ಎಲ್ಲರೂ ಹಿಂಗೆ ಮಾಡಿದ್ದಾನೆ ಅಂತೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಗೊತ್ತು. ಇವ್ರಿಗೆ ನಮಗೆ ಕಂಪ್ಲೇಂಟ್ ಆಯ್ತಲ್ಲ, ಕೇಳಿದ್ದಾರೆ ಇವನ ಬಗ್ಗೆ ಎಲ್ಲ. ನಂಗೆ ಬೇಕು ಸರ್, ನಾನು ಜೀವನ ಮಾಡ್ತೀನಿ ಸರ್. ನನಗೆ ಒಂದು ಚಾನ್ಸ್ ಕೊಡಬೇಕಾಗಿತ್ತು. ಅವಳು ಏನಕ್ಕೆ ಈ ಥರ ಸಡನ್ಲಿ ತಾಳಿ ತಿಂಡು ತೊಗೊಂಬಂದು ನನ್ನ ಮೇಲೆ ಅಟ್ಯಾಕ್ ಮಾಡ್ತಿದ್ರೆ ನಂಗೆ ಗೊತ್ತಿಲ್ಲ ಏನು ಕಾರಣ. ನಂಗೆ ಇನ್ನೂರು ಕಾರಣ ಸಿಗ್ತಾ ಇಲ್ಲ ನನಗೆ. ನಾನೇ ಕಾರಣ ಹುಡ್ಕೋತೀನಿ. ನಾನೇ ಆನ್ಸರ್ ಮಾಡ್ಕೋತಾ ಇದ್ದೆ. ನಾವು ಇಷ್ಟು ಕ್ಲೋಸ್ ಈಗ ಫ್ಯೂಚರ್ ಜೀವನ ಮಾಡ್ಬೇಕು ತಂಗಿಲ್ಲ ಆಸೆ ಹುಟ್ಟು ಬರಲೇಬೇಕು ಸರ್. ನಾನು ಜೀವನ ಮಾಡಿದ್ದೀವಿ ಸರ್. ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ. ನಾನು ಮೌನೇಶ್ ಅಂತ ಸರ್.